ಟ್ರೂ ಕಾಲರ್ ನ ಅನ್ಇನ್ಸ್ಟಾಲ್ ಮಾಡಕ್ಕೆ ರೆಡಿ ಆಗಿ. ಹೌದು ಗೈಸ್, ಇನ್ಮೇಲಿಂದ ಟ್ರೂ ಕಾಲರ್ ಅವಶ್ಯಕತೆ ನಮಗೆ ಇರಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅವರು ಹೊಸದಾಗಿ ಸೀನ್ ಆಪ್ ಅನ್ನೋ ಒಂದು ಸರ್ವಿಸ್ ನ ತಗೊಂಡ್ಬರ್ತಿದ್ದಾರೆ. ಸೊ ಟ್ರೂ ಕಾಲರ್ ನೀವ್ ಏನಕ್ಕೆ ಯೂಸ್ ಮಾಡ್ತಿದ್ರಿ? ಒಂದು ಯಾವ್ದಾದ್ರು ಕಾಲ್ ಅನ್ನೋನ್ ನಂಬರ್ ಬಂದ್ರೆ ಅದು ಯಾರು ಅಂತ ತಿಳ್ಕೊಳಕ್ಕೆ. ಸೊ ಟ್ರೂ ಕಾಲರ್ಗೆ ಆ ನೇಮ್ ಹೆಂಗ್ ಗೊತ್ತಾಗ್ತಿತ್ತು ಅನ್ನೋ ತರದವನು ಒಂದು 5 ಜನ ಏನು ಆ ನಂಬರಿಗೆ ಪರ್ಟಿಕ್ಯುಲರ್ ಏನಾದ್ರು ಸೇವ್ ಮಾಡ್ಕೊಂಡಿದ್ರೆ ಅದನ್ನ ಡೇಟಾ ಕಲೆಕ್ಟ್ ಮಾಡ್ಬಿಟ್ಟು ಅದು ಜನರಲ್ ಆಗಿ ಒಂದು ನೇಮ್ ಅನ್ನ ಇಡ್ತಾ ಇತ್ತು. ಈಗ ಹೊಸದಾಗಿ ಸೀನ್ ಆಪ್ ಸರ್ವಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಸಿಮ್ ತಗೊಬೇಕಾದ್ರೆ ನೀವೇನು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಲ್ಲ, ಆ ಆಧಾರ್ ನೇಮ್ ಹೋಗ್ಬಿಟ್ಟು ಇಲ್ಲಿಂದ ಶೋ ಆಗುತ್ತೆ. ಇದರಿಂದ ಉಪಯೋಗ ಏನು ಅಂತ ಕೇಳಿದ್ರೆ, ಈ ಫ್ರಾಡ್ ಆಗೋದು ತುಂಬಾ ಕಮ್ಮಿ ಆಗುತ್ತೆ. ನಮ್ಗೆ ಗೊತ್ತಾಗುತ್ತೆ ಯಾರು ನಮಗೆ ಕಾಲ್ ಮಾಡ್ತಿದ್ದಾರೆ, ಯಾರು ನಾವು ಮಾತಾಡ್ಬೇಕು ಅವ್ರ ಜೊತೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಈ ಸಿಮ್ ಕಾರ್ಡ್ಗಳು ಈ ಒಂದು ಫೀಚರ್ ಅಂಡ್ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇರೋದು. ಅಂಡ್ ಆಲ್ಸೋ ಈ ಸ್ಟೇಟ್ ಗಳಲ್ಲಿ ಆಲ್ರೆಡಿ ಬಂದಾಗಿದೆ ಈ ಫೀಚರ್ ಅಂಡ್ ಸರ್ವಿಸ್. ಸೊ ಇನ್ನೇನು ನಮ್ಮ ಕರ್ನಾಟಕಕ್ಕೆ ಬಂದೇ ಬರುತ್ತೆ ಆಬ್ವಿಯಸ್ಲಿ. ಏನಾದ್ರು ನೀವು ನಿಮ್ಮ ಮೊಬೈಲ್ ಅಲ್ಲಿ ಆಕ್ಟಿವ್ ಆಗಿದೆಯಾ ಅಂತ ನೋಡ್ಕೊಬೇಕು ಅಂತಂದ್ರೆ *#31# ಅಂತ ಟೈಪ್ ಮಾಡಿ. ನಾನು ಜಸ್ಟ್ ಚೆಕ್ ಮಾಡಿದೆ, ಇಟ್ ಈಸ್ ನಾಟ್ ಆಕ್ಟಿವ್ ಅಂತ ಬಂತು. ಅಂಡ್ ಇದೇ ತರ ಟೆಕ್ ಅಂಡ್ ಟಿಪ್ಸ್ ಮತ್ತೆ ಫಸ್ಟ್ ತಿಳ್ಕೊಳ್ಳೋದಕ್ಕೋಸ್ಕರ ಟೆಕ್ ಗೌಡ್ರ ಪೇಜ್ ನಾವು ಫಾಲೋ ಮಾಡೋದಂತೂ ಮರಿಬೇಡಿ.